ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದೆ. ವಿಂಡೋ ತೆಗೆದ್ರೆ ಡಿಸೈನ್ಸ್ ಕಾಣುತ್ತೆ. ವಿಂಡೋ ಸೂಪರು. ಈ ವಿಂಡೋ ಡೂಪ್ಲೆಕ್ಸ್ ಹೌಸ್ಗೆ ಸಖತ್ತಾಗಿರತ್ತೆ. ಇದು ನೋಡಿಪ್ಪ, ಇದೇ ರೆಸಾರ್ಟ್ನ ವಿಂಡೋ ಅರಮನೆಗೆ ಹೋಲುತ್ತೆ. ಹೇಗಿದೆ? ಸೂಪರ್ ಆಗಿದೆ. ಸೊ ಎಲ್ಲ ವಿಂಡೋಸು ಸಖತ್ತಾಗಿದೆ. Same vowels and N, it is replaced by the numbers 1, 2, 3, 4, 5. A, E, I, O, U is nothing but 1, 2, 3, 4, 5. 6 is right. 6 is right. Yeah. 6. Mobile phone. Very good. Correct. Brilliant. ನೆಕ್ಸ್ಟ್ ಆಗಿರೋ ಜ್ಯೋತಿ ಮೇಡಮ್ಗೊಂದು ಚಪ್ಪಾಳೆ. ಓ ಸೂಪರ್. Flower. ಯಾರು ಪಿಂಕೇನಾ? Okay, ಚಪ್ಪಾಳೆ. Correct answer. Okay. ಎಲ್ಲ ಟೀಮ್ಸ್ಗೂ ಫಸ್ಟ್ ರೌಂಡ್. ಅದನ್ನ ಫುಡ್ ಶುರು ಮಾಡ್ಬಿಟ್ಟಿಯಲ್ಲ. ಸ್ವಲ್ಪ ಲೈಟ್ ಆಗ್ಬೇಕು. ಏನಿದೆ ಚಮತ್ಕಾರ? ನನ್ನ ಮಾತು ಕೇಳಿ. ಮಹಾಸ್ವಾಮಿ, ನಿಮ್ಮ ಸ್ಥಳ ಯಾವುದು ನನಗೆ ಗೊತ್ತಿಲ್ಲ. ಚಿಂತೆ ಇಲ್ಲ, ಈ ಹಣ ತಗೊಳ್ಳಿ. ಸ್ಟಾರ್ಟ್ ಹೇಳಿದ್ರ? ಪ್ರಹ್ಲಾದ, ಇಲ್ಲಿಗೆ ಬಾ. ನೀನು ಏನು ಕಲಿತಿದ್ದೀಯಾ ನನಗೆ ಒಪ್ಪಿಸು. ಎಳೆದುಕೊಂಡು ಹೋಗಿ ಇವನನ್ನು ತಳ್ಳಿ ಕಾರಾಗೃಹಕ್ಕೆ. ಇವನಿಗೆ ಅನ್ನ ನೀರನ್ನು ಕೊಡಬೇಡಿ. ಕೇವಲ ಹರಿನಾಮ ಸ್ಮರಣೆಯಿಂದ ಹೊಟ್ಟೆ ತುಂಬುವುದಿಲ್ಲ ಎಂಬುದು ಇವನಿಗೆ ತಿಳಿಯಲಿ. ಈ ಪಾಪಿ ಉಪವಾಸವಿದ್ದು ಅಲ್ಲೇ ಎಂತಹ ಉತ್ಕೃಷ್ಟ ಕಾವ್ಯವನ್ನು ರಚಿಸಿದ ಮಹಾಪ್ರಭುಗಳಿಗೆ ನಮ್ಮೆಲ್ಲರ ಮೆಚ್ಚುಗೆಯ ಕಾಣಿಕೆಯಾಗಿ ಉಡುಗರಿ ವೈಭವ ನಿವಾಸ ವಿಧಾನ ಎಂಬ ಬಿರುದನ್ನು ಸಮರ್ಪಿಸಬೇಕೆಂದು ಆಸ್ಥಾನದ ಕವಿಗಳೆಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ. ಮಹಾಸ್ವಾಮಿಗಳು ಕೃಪೆ ಮಾಡಿ ಬಿರುದನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ಈ ಬಿರುದನ್ನು ಇವರಿಗೆ ಸಮರ್ಪಿಸಬೇಕೆಂದು ನಾವು ತೀರ್ಮಾನಿಸಿದ್ದೇವೆ. ಕವಿಯ ಕೃತಿಗಳನ್ನು ಮೆಚ್ಚಿಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯವೇ ಇಲ್ಲ. ಈ ಬಿರುದನ್ನು ನಾವು ಆನಂದದಿಂದ ಸ್ವೀಕರಿಸಬೇಕು. ಇದೇನು ಕವಿ ಸಭೆಯೋ ಅಥವಾ ಪರಸ್ಪರ ಪ್ರಶಂಸಾಕೂಟವೇ? ಯಾರು ನೀವು? ಸಕಲ ವೇದೋಪನಿಷತ್ತುಗಳನ್ನು ಕರತಾಲ ಮೂಲಕ ಮಾಡಿಕೊಂಡಿರುವ ಪಂಡಿತೋತ್ತಮ, ಸಕಲ ಶಾಸ್ತ್ರ ಪುರಾಣಗಳ ಪಾರಂಗತ, ಪ್ರಪಂಚವೇ ಪ್ರಶಂಸಿಸುವ ಪ್ರಚಂಡ ಕವಿದಾನ. ವಿಜಯನಗರದಲ್ಲಿ ಮಹಾಕವಿಗಳು ಪಂಡಿತರು ಇರುವರೆಂದು ಕೇಳಿ ನನ್ನ ಸಮನಾದ ಕವಿ ಯಾರಾದರೂ ಇರುವರೇನೋ ಎಂದು ತಿಳಿಯಲು ಇಲ್ಲಿಗೆ ಬಂದಿರುವೆ. ಪ್ರಚಂಡ ಕವಿಗಳೇ, ಪ್ರತಿಭೆಗೆ ನಮ್ಮಲ್ಲಿ ಪುರಸ್ಕಾರ ಇದ್ದೇ ಇದೆ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ನಾವು ಅನುಮತಿ ನೀಡುತ್ತೇವೆ. ಕೋವಾ ಪ್ರಸೀದತೆ ವಿಷ್ಣು ಕಿಮಾಂತಾಣಂ ಅತಿಪ್ರಿಯ ಆಂಧ್ರ ಗೀರ್ವಾಣ ಭಾಷಾ ಭಾಗ್ಯ ನಾನು ಕೊಡುವ ಈ ಸಮಸ್ಯೆಗೆ ತೆಲುಗು ಸಂಸ್ಕೃತ ಭಾಷೆಗಳಲ್ಲಿ ಒಂದೇ ಮಾತಿನಲ್ಲಿ ಉತ್ತರ ಹೇಳಬಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಯಾರಿಗಾದರೂ ಇದೆಯೇ? ಓಹೋ, ಇದು ಕವಿತ್ವವೇ. ಇದನ್ನು ಉತ್ತರಿಸಲು ಪಂಡಿತರು ಬೇಕೇ ಇಲ್ಲ. ಕವಿಗಳೇ, ನಮ್ಮ ವಿಜಯನಗರದಲ್ಲಿ ಗೋಲಿ ಆಡುವ ಮಕ್ಕಳು ಸಹ ಇದಕ್ಕೆ ಉತ್ತರ ಹೇಳಬಲ್ಲರು. ಎಲ್ಲಿ ಅಷ್ಟು ಲಘುವಾಗಿದ್ದರೆ ಉತ್ತರ ಬಿಡಿಸಿ ಹೇಳಿದರು. ಚಿಂತಕಾಯ. ಓ ರಾಮಕೃಷ್ಣರೇ, ಉತ್ತರ ರಾಮಕೃಷ್ಣರೇ, ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ. ಹೇಳಿಕೊಳ್ಳುವಂತಹ ಕ್ಲಿಷ್ಟವಾದ ಸಮಸ್ಯೆ ಏನಲ್ಲ ಪ್ರಭು. ಇದು ಚಿಂತಕಾಯ ಅಂದರೆ ವಿಷ್ಣುವನ್ನು ಚಿಂತಿಸುವವನು ಎಂದರ್ಥ. ಇದರಲ್ಲಿ ಇನ್ನೂ ಒಂದು ಅರ್ಥ ಉಂಟು. ತೆಲುಗಿನಲ್ಲಿ ಚಿಂತಕಾಯಿ ಅಂದರೆ ಹುಣಸೆ ಹಣ್ಣು. ಆ ಚಿಂತಕಾಯಿ ಪಚಡಿ ಆಂಧ್ರರಿಗೆ ಬಲು ಪ್ರಿಯವಾದದ್ದು.
ತೆನಾಲಿ ರಾಮಕೃಷ್ಣರೇ. ಲಕ್ಕು ಲಕ್ಕು ಟ್ಯಾಲೆಂಟು. ಯಾವುದು ಗೊತ್ತಿಲ್ಲ ಗೊತ್ತೇ ಇಲ್ಲ. ಲಕ್ಷ್ಮಿದಲ್ಲೆಲ್ಲ ಇತ್ತು. ಹೃದಯದಲ್ಲಿ ನಾ ಕಲಿವೆ ಪಾಠಶಾಲೆಯಲ್ಲಿ ನೀ ಆಡುವೆ ಬಯಲಿನಲ್ಲಿ ನಮ್ಮ ಗೆಲುವೆ ಪಂದ್ಯದಲ್ಲಿ. ಬಿಳಿ ಗುಲಾಬಿ ಹೂವೇ ಚಂದ ಅದು ಅರಳಿದ ತೋಟವೇ ಅಂದ ನನಗಾಗಿದೆ ಅದರಿಂದ ಆನಂದ ಸೋಜಿಗವು ನನ್ನ ಹೂವಿನ ಅನುಬಂಧ. ಬಹಳ ಮುಖ್ಯ ಕಣ್ಣು, ಹಾಗೆಯೇ ಸಂಸಾರಕ್ಕೆ ಅತಿ ಪ್ರಮುಖ ಹೆಣ್ಣು. ಹೆಣ್ಣನ್ನು ಕಡೆಗಣಿಸಿದರೆ ಗಂಡಿನ ಬಾಳು ಹುಣ್ಣು, ಓ ವಾವ್, ಅವಳನ್ನು ಆಧರಿಸಿದರೆ ಬದುಕು ರಸಬಾಳೆ ಹಣ್ಣು. ಸೂಪರ್. ಇಂದು ಆಶುಕವಿದೆ ಅರಿತೆವು ನಾವು ಈ ಸಂಸ್ಥೆಯ ಚರಿತೆ ಸಂತಸ ಪಟ್ಟೆವು ಇಂದು ಎಲ್ಲರ ಜೊತೆ ಹಸಿರು ಧಾಮವು ಕೊಟ್ಟಿತು ಮನಕ್ಕೆ ಶಾಂತತೆ. ಮರೆಸಿ ನಗಿಸಲು ಪ್ರಯತ್ನಿಸುವೆ ಅದಕ್ಕೆ ನಿಮ್ಮಯ ಸಹಕಾರ ಕೋರಿ ಕಾರ್ಯಕ್ರಮವನ್ನು ನಾ ಆರಂಭಿಸುವೆ. ಈ ದಿನ ನಿಮಗಿದೆ ಮನರಂಜಿಸೋ ಆಟ, ಆಮೇಲೆ ಕಲಿಬೇಕು ನೀವೆಲ್ಲ ಪಾಠ. ಕಲಿತಿದ್ದನ್ನು ಉಪಯೋಗ ಪಡಿಸಿ ರಾಮ್ ರಿಲ್ಯಾಕ್ಸ್ ರೆಸಾರ್ಟ್ ಸೆಳಿಬೇಕು ಎಲ್ಲರ ನೋಟ. ರಾಮ್ ರಿಲ್ಯಾಕ್ಸ್ ಸೆಳಿಬೇಕು ಎಲ್ಲರ ನೋಟ. ನೂತನ ವರ್ಷ ನವೀನ ಹರ್ಷ ಮನಸ್ಸಿಗೆ ತಂದಿದೆ ಸುಖ ಸಂತೋಷ. ಹೇಗನ್ನಿಸ್ತು ಸರ್? ತುಂಬಾ ಸಂತೋಷವಾದ ದಿನ ಇದು ಆಯ್ತು. ಹೊಸ ವರ್ಷದಲ್ಲಿ ಆಟಗಳು, ಹಾ, ಮನೋವಿಕಾಸ ಆಯ್ತು. ಒಬ್ಬ ಒಳ್ಳೆ ಪದ. ಥ್ಯಾಂಕ್ ಯು ಸರ್. ನಿಮ್ಗೆ ಹೇಗನ್ನಿಸ್ತು ಸರ್? ಹೊಸ ಕಾರ್ಯಕ್ರಮ ನೋಡಿದ್ವಿ, ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ನನಗೆ ಅನ್ಸುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಈ ಜಾಗ ಒಂದು ತುಂಬ ಚೆನ್ನಾಗಿದೆ, ಮತ್ತೆ ಬೆಂಗಳೂರಿಗೆ ಹತ್ತಿರವಾಗೂ ಇದೆ. ಇಲ್ಲಿ ಕಾಲ ಕಳೆಯೋದಕ್ಕೂ ಒಂಥರ ಚೆನ್ನಾಗಿದೆ. ಊಟ ತಿಂಡಿ ಆಟ ಪಾಠ ಎಲ್ಲ ಚೆನ್ನಾಗಿದೆ. ಓಯ್, ಥ್ಯಾಂಕ್ ಯು ಸರ್. ನಿಮ್ಗೆ ಸೊ ಐ ಆಮ್ ದ ಲಾಸ್ಟ್ ಪರ್ಸನ್ ಟು ಎನ್ರೋಲ್ ಇನ್ ದಿಸ್ ಟೀಮ್. ಓಕೆ. ಲಾಸ್ಟ್ ನೈಟ್ 7:30 only Shanta madam confirmed my admission to the tour. So but I really relaxed, and so the beginning of the year 2025 may be full of journey like this. ವಾವ್, And ಸೂಪರ್. thank you for nice travel and accommodation and enjoyment, everything. Thank you for dignity as well as the host. ಥ್ಯಾಂಕ್ ಯು. ಹೇಳಿ ಸರ್, ತಮ್ಗೇನು ಅನ್ನಿಸ್ತು? ಈ ಬೆಂಗಳೂರು ನಗರದ ಯಾಂತ್ರಿಕ ಜೀವನದಿಂದ ಬಹಳ ಬೇಸತ್ತು ಹೋಗಿದ್ದೆ. ಎಲ್ಲೆಲ್ಲೂ ಪೊಲ್ಯೂಷನ್ನು, ವೆಹಿಕಲ್ಸ್ ಜಾಸ್ತಿ, ಗಾಡಿ ಪೊಲ್ಯೂಷನ್ನು, ವೆಹಿಕಲ್ ಸೌಂಡ್ ಜಾಸ್ತಿ, ನಾಯ್ಸ್ ಪೊಲ್ಯೂಷನ್ನು, ಈ ರೀತಿ ಎಲ್ಲ ಪೊಲ್ಯೂಷನ್ಗಳ ಸುತ್ತಕೊಂಡು ಯಾರೋ ರಾಕ್ಷಸನ ಕಬಂಧ ಬಾಹುಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನೇನೋ ಅನ್ನಿಸ್ತಾ ಇತ್ತು. ಅಲ್ಲಿಂದ ಬಿಡುಗಡೆಗೊಂಡು ಸ್ವಲ್ಪ ಇಲ್ಲಿ ಪರಿಸರ ಬಹಳ ಚೆನ್ನಾಗಿದೆ. ಇಲ್ಲಿ ಎಲ್ಲ ಒಳ್ಳೆ ಗಾಳಿ, ಅಟ್ಲೀಸ್ಟ್ ಒಂದು ದಿವಸನಾದರೂ ನಾವು ಒಳ್ಳೆ ಆಕ್ಸಿಜನ್ನೇ ಇರುವಂತಹ ಗಾಳಿ ಉಸಿರಾಡಿದ್ದೀವಿ ಅಂತ ಖುಷಿ ಆಗ್ತಾ ಇದೆ. ಇದ್ರ ಜೊತೆಗೆ ಇಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು. ಇಲ್ಲಿ ಅನೇಕ ತರಹದ ಆಟಗಳನ್ನು ಆಡಿಸಿದ್ರು. ಇದು ದೈಹಿಕವಾಗಿಯೂ ಸಂತೋಷ, ದೈಹಿಕವಾಗಿಯೂ ಸ್ವಲ್ಪ ಚೆನ್ನಾಗಿ ರಿಲ್ಯಾಕ್ಸೇಷನ್ನು, ಪ್ಲಸ್ ಮಾನಸಿಕವಾಗಿ ಕೂಡ ಒಂದು ಚೆನ್ನಾಗಿ ಒಂದು ವಿಕಸನ ಆಯಿತು, ಮನಸ್ಸಿಗೆ ಸಂತೋಷ ಆಯಿತು. ಇಂತಹ ಒಳ್ಳೆಯ ಪರಿಸರದಲ್ಲಿ ನಮಗೆ ಎಲ್ಲರೂ ಕಾಲ ಕಳೆಯೋಕ್ಕೆ ಅವಕಾಶ ಸಿಕ್ತು. ಅದೂ ಈಗ ಈ ವರ್ಷದ ಮೊದಲಲ್ಲೇ ಈ ಥರ ಆಗಿದ್ದು, ಅದೇನಾಗುತ್ತೆ ವರ್ಷದ ಪೂರ್ತಿ ಹೀಗೇನೆ ಇರುತ್ತೆ ಅಂತ ಹೇಳ್ತಾರೆ. ಅದೇ ತರಹ ಇನ್ನು ಮುಂದೇನು ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಎಲ್ಲ ತುಂಬಿರಲಿ. ಎಲ್ಲ ಈ ತರಹ ಇನ್ನೂ ಹೆಚ್ಚು ಕಡೆ ಪಕ್ಷ 3 ತಿಂಗಳಿಗೆ ಒಂದ್ಸಾರಿ ನಾವು ಇಂಥ ಪಿಕ್ನಿಕ್ ಮಾಡ್ತಾ ಇದ್ರೆ ಒಳ್ಳೇದು. ಅವಾಗ ಎಲ್ಲರೂ ಒಂದ್ ಕಡೆ ಸೇರಿದಾಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ, ಒಂದು ಟೆನ್ಷನ್ ಕಡಿಮೆ ಆಗುತ್ತೆ. ಈಗ ಪೆನ್ಷನ್ ತಗೋತಾ ಇದ್ರೆ ಟೆನ್ಷನ್ ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜೊತೆಲಿ ಇದನ್ನ ನಡೆಸ್ತಾ ಇರುವಂತಹ ರೆಸಾರ್ಟ್ ನಡೆಸ್ತಾ ಇರುವಂತಹವ್ರಿಗೆ ಬಹಳ ಧನ್ಯವಾದಗಳು ಹೇಳಬೇಕು. ಯಾಕೆಂದ್ರೆ ಅವ್ರು ನಾವು ಕೊಡೋ ಹಣ ಬಹಳ ಅಲ್ಪ, ಅದು ಇವತ್ತಿರ್ತಾರೆ ನಾಳೆ ಖರ್ಚಾಗಿ ಹೋಗ್ಬಿಡುತ್ತೆ. ಆದರೆ ನಮಗೆ ಸಿಗುವಂಥ ಸಂತೋಷ ಇದೆಯಲ್ಲ, ಇದು ನಾವು ಕಡೆಯವ್ರಿಗೂ ನೆನಪಿಟ್ಕೊಳ್ತೀವಿ. ಸೊ ಇದೇ ರೀತಿ ಇನ್ನೂ ನಾವು ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆಲ್ಲ ತಿಳಿಸೋಣ. ಎಲ್ಲರೂ ಬಂದು ಇಲ್ಲಿ ಸಂತೋಷ ಪಡಲಿ, ಎಂಜಾಯ್ ಮಾಡಲಿ.
ಜೊತೆಲಿ ಇದು ಕೂಡ ರೆಸಾರ್ಟ್ ಕೂಡ ಇನ್ನೂ ಚೆನ್ನಾಗಿ ಹೆಚ್ಚು ಹೆಚ್ಚು ಬೆಳೀಲಿ, ಹೆಚ್ಚು ಜನರನ್ನು ಆಕರ್ಷಿಸಲಿ, ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಹೇಳಿ ಮೇಡಮ್, ನಿಮ್ಗೇನು ಅನ್ನಿಸ್ತು? ಚಪ್ಪಾಳೆ ಹೊಡಿರಪ್ಪ. ಎಷ್ಟು ಖುಷಿಯಿಂದ, ಎಷ್ಟು ಎಂತೂಸಿಯಮ್ ಆಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹೇಳಿ ಮೇಡಮ್. ಜಾಗ ತುಂಬ ಚೆನ್ನಾಗಿದೆ, ಮತ್ತು ನೆಮ್ಮದಿಯಾಗಿ ಕಾಲ ಕಳಿಬೋದು, ಮತ್ತು ಇಲ್ಲಿ ಊಟ ಮತ್ತು ಜನರ ಒಂದು ಸಹಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್? ನನಗೆ ಬಸ್ ಹತ್ತದಾಗ್ಲಿಂದ ಇಲ್ಲಿಗೆ ಬರೋವರೆಗೂ ಅದು ಅಷ್ಟು ದೂರ ಇದ್ರೂ ಕೂಡ ನಮಗೇನೂ ಗೊತ್ತಾಗ್ಲಿಲ್ಲ. ಆ ಟೈಮ್ ಪಾಸ್ ಆಗಿದ್ದೇ ಗೊತ್ತಿಲ್ಲ. ಅಲ್ಲಿಂದಾನೇ ಅವ್ರು ಸ್ಟಾರ್ಟ್ ಮಾಡಿದ್ರು ನಮ್ಮನ್ನ ಎಂಗೇಜ್ ಮಾಡಕ್ಕೆ, ಖುಷಿ ಪಡ್ಸಕ್ಕೆ. ನನಗೆ ಅಲ್ಲೇ ತುಂಬಾ ಸಂತೋಷ ಆಯ್ತು. ಇಲ್ಲಿ ಇಲ್ದಿದ ತಕ್ಷಣನೂ ಅಷ್ಟೇ ಈ ನೇಚರು ಇದೆಲ್ಲ ನೋಡಿ ನನಗೆ ತುಂಬಾನೇ ಒಂಥರ ಒಂದು ಗಾಳಿ ಆಗ್ಲಿ, ಪರಿಸರ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇವರ ಆತಿಥ್ಯ ತುಂಬಾ ಚೆನ್ನಾಗಿತ್ತು. ಊಟ, ಆಟ, ತಿಂಡಿ, ಪಾಠ ಎಲ್ಲಾನು ಪೂರ್ತಿ ಎಂಜಾಯ್ ಮಾಡಿದ್ವಿ. ಐ ಎಂಜಾಯ್ಡ್ ಎ ಲಾಟ್. ಎಲ್ಲರ ಜೊತೆನೆ ಇದು ಮಾಡಿ ನಂಗೆ ತುಂಬಾ ಸಂತೋಷ ಆಗಿದೆ. ಹೊಸ ವರ್ಷಕ್ಕೆ ಹೊಸ ಪದಗಳು ಉಪಯೋಗನ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್? ಹೊಸ ವರ್ಷದ್ದು ನನಗೇನು ಇದೇನು ಹೊಸದಲ್ಲ, ಒಂದ್ಸತಿ ಎಲ್ಲ ಬಂದು ನೋಡಿರೋದು. ಅದರಿಂದನೇ 2ನೇ ಸತಿಯೂ ಬರಕ್ಕೆ ಆಸೆ ಪಟ್ಟು ಬಂದ್ರೆ ಚೆನ್ನಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳಿ ಮೇಡಮ್. ಇಲ್ಲಿ ಪ್ರಶಾಂತವಾದ ವಾತಾವರಣಕ್ಕೆ ನಾವು ಬಂದಿದ್ದೀವಿ. ಮತ್ತೆ ಇಲ್ಲೆಲ್ಲ ಶಾಂತಿ, ಏಜಾದವ್ರಿಗೆ ಎಷ್ಟು ಶಾಂತಿ ಸಿಗಬೇಕು ಅಂಥದ್ದು ಸಿಗೋವಂಥ ಜಾಗ. ಮತ್ತು ನಾವೆಲ್ಲ ಇಲ್ಲಿ ದಿಢೀರಂತ ಕೊಟ್ಟಿರೋ ಸಬ್ಜೆಕ್ಟ್ಗೆ ಪ್ರಿಪ್ರೇಷನ್ ಇಲ್ದಿರನೇ ನಾವು ಮಾಡಿರೋದು ಒಂದು ಗ್ರೇಟ್. ಆದ್ರಿಂದ ನಮಗೆ ನಮ್ಮ ಬೆನ್ನು ನಾವು ತಟ್ಕೋಬಹುದು ಅನ್ನೋ ಅಷ್ಟೊಂದು ನಿಜ ಮೇಡಮ್. ಅಷ್ಟು ಚೆನ್ನಾಗಿ ಇವರು ನಮಗೆಲ್ಲ ಪ್ರೋಗ್ರಾಮ್ ಸೆಟ್ ಮಾಡಿಕೊಟ್ರು. ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್? ಎಲ್ಲ ಚೆನ್ನಾಗಿತ್ತು. ಒಂಥರ ಹೊಸ ವರ್ಷಕ್ಕೆ ಹೊಸತನ ಬೇಕಾಗಿತ್ತು, ಸಿಕ್ತು, ಖುಷಿ ಆಯಿತು. ಆಯಿತು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಥ್ಯಾಂಕ್ ಯು. ಊಟ ಇದೆಲ್ಲ ಮನೆ ಊಟದಂಗೆ ಇತ್ತು. ಹೆಲ್ತಿ ಫುಡ್. ನಿಮಗೆ ಮೇಡಮ್? ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಆರ್ಗನೈಸ್ಡು. ಎಲ್ಲ ನಮ್ಮ ಟ್ಯಾಲೆಂಟ್ಸು ಎಲ್ಲ ಮಾಡಿದ್ರು. ದೇ ಬ್ರಾಟ್ ಇಟ್ ಔಟ್ ಟ್ಯಾಲೆಂಟ್ಸ್. ಸೊ ದಟ್ ವಾಸ್ ವೆರಿ ನೈಸ್ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಖುಷಿ ಆಯಿತು ಮೇಡಮ್. ತಮಗೆ? ತುಂಬ ಚೆನ್ನಾಗಿತ್ತು. ಆಟ, ಊಟ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಶುಭಾಶಯಗಳು. ಬರ್ತೀನಿ ಅಲ್ಗೂ. ಹೇಳಿ ಮೇಡಮ್. ಚೆನ್ನಾಗಿತ್ತು. ಇವತ್ತಿನ ದಿವಸ ತುಂಬ ರಿಲ್ಯಾಕ್ಸ್ ಆಗೇ ಇತ್ತು. ಲಾಂಗ್ ರಿಲ್ಯಾಕ್ಸೇಷನ್ ಅಂತ ರಿಲ್ಯಾಕ್ಸಿಂಗ್ ಆಗೇ ಇತ್ತು. ಸೊ ಆಟ, ಊಟ, ನೋಟ, ಪಾಠ ಎಲ್ಲ ಚೆನ್ನಾಗಿತ್ತು. ಹೆಸರಿಗೆ ತಕ್ಕನಂಗೆ ರಿಲ್ಯಾಕ್ಸ್ ಆಗಿ ಚೆನ್ನಾಗಿತ್ತು. ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಮಂಗಳೂರು ಬಜ್ಜಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಶಾಂತ ಮೇಡಮ್ಗೆ ಥ್ಯಾಂಕ್ಸ್. ನಮ್ಮನ್ನೆಲ್ಲ ಕರ್ಕೊಂಡು ಆ ಥರ ಅವಾಗ ರಿಲ್ಯಾಕ್ಸ್ ಮಾಡಿಸ್ತಾ ಇದ್ದೀವಿ. ಖಂಡಿತ ಮೇಡಮ್, ಖಂಡಿತ ಪ್ರಯತ್ನ ಮಾಡಿದ್ರಲ್ಲ ಇವರು ಆರ್ಗನೈಸರ್ಸ್, ನಮ್ಮ ಧನ್ಯವಾದಗಳು. ನಿಜ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೇಳಿ ಮೇಡಮ್. I would like to thank Brunda as well as Shanta who organized this beautiful place, and also we had such a wonderful time, and also gratitude to the owners of this place where they gave us so much of entertainment, and also thank you all guys for helping me to dance, which I performed. I hope you enjoyed it. That's what I don't know. Enjoyed. Thank you very much for ಎಲ್ಲರ ಸಹಕಾರ ತುಂಬ ಮುಖ್ಯ. ಯಾಕೆ ಮೇಡಮ್? ಹೇಳಿ, ಹಂಗೆ ಬರ್ತೀರಾ ವಿಡಿಯೋದಲ್ಲಿ. ಹೇಳಿ. ಶಾಂತ ವಾತಾವರಣ ತುಂಬಾ ಇಷ್ಟ ಆಯ್ತು. ಮತ್ತೆ ಬರ್ಬೇಕು ಅನ್ನೋ ಒಂದು ಆಸೆ ಹುಟ್ಟಿದೆ. ನೀವು ಅದೇ ತರ ಒಂದು ಅವಕಾಶ ಮಾಡಿಕೊಟ್ರೆ ಮತ್ತೆ ಖಂಡಿತ. ಬೃಂದಾ ಅವ್ರಿಗೆ ನಮ್ಗೆ ಸಿಕ್ಕಾಗ ನಾವೆಲ್ಲರೂ ಸೇರಿ ಥ್ಯಾಂಕ್ ಯು ಹೇಳೋಣ ಒಟ್ಟಾಗಿ. ಅವರೇ ಈ ಪ್ಲೇಸ್ನ ಚೂಸ್ ಮಾಡಿ ಹೋಗಿ ಬನ್ನಿ ಅಂತ ಎಲ್ಲ ಸಜೆಸ್ಟ್ ಮಾಡಿದ್ದು. ನನಗೂ ಕೂಡ ಮೊದಲನೇ ಪ್ರಯತ್ನ ಇದು ಈ ವರ್ಷದಲ್ಲಿ. ಸೊ ಮುಂದೆ ನಿಮಗೆ ಖುಷಿ ಆಗೋ ಥರ ಅರೇಂಜ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ನನಗೆ ಬರಲಿ. ಓಕೆ, ಥ್ಯಾಂಕ್ ಯು. ಓಕೆ, ಖುಷಿ ಆಯಿತು.